ತುಂಬಾ ಸರಳವಾಗಿರುವಂತಹ ಪ್ರಕ್ರಿಯೆ ಇದೆ. se.census.gov.in ಈ ಒಂದು ವೆಬ್ಸೈಟ್ ಇದೆ. ಅಲ್ಲಿ ತಾವು ಹೋಗಿ ತಮ್ಮ ಮೊಬೈಲ್ ನಂಬರ್ ಅನ್ನ ಅಳವಡಿಸಿದ್ರೆ ಒಂದು OTP ಬರುತ್ತೆ. ಅದರ ಒಂದು ಆಧಾರದ ಮೇಲೆ ತಾವು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬಹುದು. ತುಂಬಾ ಸರಳವಾಗಿರುವಂತಹ 33 ಪ್ರಶ್ನೆಗಳಿವೆ. ಸೊ ಈ 33 ಪ್ರಶ್ನೆಗಳು ಯಾವುದ್ರ ಬಗ್ಗೆ ಇದೆ ಅಂದ್ರೆ ನಿಮ್ಮ ಮನೆ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಇದೆ. ಸೊ ನಿಮ್ಮ ಮನೆಯ ಪರ್ಷಿ ಯಾವ ತರ ಇದೆ, ನಿಮ್ಮ ಮನೆಯ ಛತ್ ಯಾವ ತರ ಇದೆ, ನಿಮ್ಮ ಮನೆ ಒಳಗಡೆ ಅಡಿಗೆ ಮನೆ ಇದೆಯಾ ಅಥವಾ ಹೊರಗಡೆ ಇದೆ, ನೀವು ಅಲ್ಲೇ ಅಡಿಗೆ ಮಾಡ್ತೀರಾ ಅಥವಾ ನೀವು ನಿಮ್ಮ ಮನೆ ಒಳಗಡೆ ಬಾತ್ರೂಮ್ ಇದೆ, ಲ್ಯಾಟ್ರಿನ್ ಆಚೆ ಇದೆ, ಒಳಗಡೆ ಇದೆ, ಈ ತರದ್ದು 33 ಪ್ರಶ್ನೆಗಳಿದೆ. ಇದು ನಿಮ್ಮ ಮನೆಯ ಬಗ್ಗೆ, ಕುಟುಂಬದ ಬಗ್ಗೆ ಇದೆ. ಇದು ಯಾವ್ದು ವೈಯಕ್ತಿಕ ಮಾಹಿತಿಯನ್ನ ಕೇಳ್ತಾ ಇಲ್ಲ. ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಏನೂ ಕೇಳ್ತಾ ಇಲ್ಲ. ಇದು ತುಂಬಾ ಸರಳವಾಗಿ ತಾವು ಮಾಡಬಹುದಾಗಿರುವಂತಹ ಕ್ರಿಯೆ ಇದೆ. ದಯವಿಟ್ಟು ಸ್ವಯಂ ನೋಂದಣಿಯನ್ನ ಮಾಡಿ. ಏಪ್ರಿಲ್ 16ರಿಂದ ಮೇ 15ರವರೆಗೆ ನಮ್ಮ ಜನಗಣತಿದಾರರು ಕೂಡ ಮನೆ ಮನೆಗೆ ಬರ್ತಾರೆ. ಅವರು ಬಂದಾಗ ತಾವು ಸ್ವಯಂ ನೋಂದಣಿ ಮಾಡಿದ್ರೆ ನೀವು ಯು ಕ್ಯಾನ್ ಗಿವ್ ದೆಮ್ ದಿ ಸೆಲ್ಫ್ ಎನ್ಯುಮರೇಷನ್ ಐಡಿಯಾ ನೀವು ಅವ್ರಿಗೆ ಕೊಟ್ರೆ ಅವರು ಅದನ್ನ ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲವಾದಲ್ಲಿ ಅವ್ರು ಮತ್ತೆ ನಿಮ್ಗೆ ಅರ್ಧ ಗಂಟೆ ಟೈಮ್ ಹೋಗುತ್ತೆ. ಅದರ ಬದಲು ದಯವಿಟ್ಟು ನೀವೇ ಸ್ವಯಂ ನೋಂದಣಿ ಮಾಡಿದ್ರೆ 3 ರಿಂದ 5 ನಿಮಿಷ ತಗೊಳುತ್ತೆ, ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಸೊ ದಯವಿಟ್ಟು ತಾವು ಇದನ್ನ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಬೇಕಂದ್ರೆ ಇಲ್ಲೇ ಕೂತ್ಕೊಂಡು ಟ್ರೈ ಮಾಡಿ, ನಿಮ್ಗೆ ಸಮಸ್ಯೆ ಬಂದಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ನಿಮ್ಗೆ ಜನರೇಟ್ ಆಗುತ್ತೆ. ಈ ID ನಂಬರ್ ಏನಿದೆ ಇದನ್ನ ತಾವು ನಿಮ್ಮ ಮನೆಗೆ ಜನಗಣತಿದಾರರು ಬಂದಾಗ ಇದನ್ನ ಕೊಟ್ರೆ ಅವರು ಐಡಿಯನ್ನ ಹಾಕ್ತಾರೆ. ಮತ್ತೆ ನಿಮ್ಮ ಮನೆ ಅಡ್ರೆಸ್ ಅನ್ನು ಅವರು ಅಪ್ಲೋಡ್ ಮಾಡಿ ಈ ಮನೆಯ ಗಣತಿ ಮುಗ್ದಿದೆ ಅಂತ ಅವರು ಹೇಳ್ತಾರೆ ಅಷ್ಟೇ. ಸೊ ದಯವಿಟ್ಟು ಇದನ್ನ ಎಲ್ಲರೂ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಇದೆ. ಮತ್ತೆ ತಾವು ಮಾಡಿ ತಮ್ಮ ಸ್ನೇಹಿತರಿಗೂ ಹೇಳಿ, ತಮ್ಮ ರಿಲೇಟಿವ್ಸ್ಗೂ ಹೇಳಿ. ಇದು ನೀವು ಮಾಡಿದ್ರೆ ಇದು ಈಸಿಯಾಗಿ ಆಗುತ್ತೆ. ನಾವು ಬಂದು ನಿಮ್ಮ ಮನೆ ಹತ್ರ ಮಾಡ್ಬೇಕು ಅಂದ್ರೆ ನಿಮ್ಗೆ ಟೈಮ್ ಜಾಸ್ತಿ ಹೋಗುತ್ತೆ. ಸೊ ಅದರಿಂದ ದಯವಿಟ್ಟು ಇದನ್ನ ಸೆಲ್ಫ್ ಎನ್ಯುಮರೇಷನ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ.